ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರೂ ಎಕ್ಸಾಮ್ಸ್ ಅನ್ನ ಮುಗಿಸಿ ಸಮ್ಮರ್ ವೆಕೇಶನ್ ದಲ್ಲಿದ್ದೀರಾ. ಆದ್ರೆ ಇದರ ಸಮ್ಮರ್ ವೆಕೇಶನ್ ಜೊತೆಗೆ ಬೇಸಿಗೆ ರಜೆಯ ಜೊತೆಗೆ ನಾವು ಮೋಜು ಮಸ್ತಿಯ ಜೊತೆಗೆ ನಾವು ಸ್ವಲ್ಪ ಅಧ್ಯಯನದ ಕಡೆಗೂ ಕೂಡ ಗಮನವನ್ನ ಕೊಡಬೇಕಾಗ್ತದೆ. ಅದಕ್ಕೋಸ್ಕರ ನಾವಿವತ್ತು ಕನ್ನಡ ವ್ಯಾಕರಣದಲ್ಲಿಯ ನಾಮಪದಗಳು ಅಥವಾ ನಾಮಪದಗಳ ಬಗ್ಗೆ ಅಧ್ಯಯನವನ್ನ ಮಾಡೋಣ. ನಾಮಪದ ಎಂದರೆ ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿ ಇವುಗಳ ಹೆಸರನ್ನ ಸೂಚಿಸುವ ಪದವೇ ನಾಮಪದ. ಯಾವುದೇ ಒಬ್ಬ ವ್ಯಕ್ತಿ ಹೆಸರಿರ್ಬಹುದು, ಯಾವುದೇ ಒಂದು ವಸ್ತುವಿನ ಹೆಸರಿರಬಹುದು, ಯಾವುದೇ ಒಂದು ಸ್ಥಳದ ಹೆಸರಿರಬಹುದು, ಅಥವಾ ಯಾವುದೇ ಪ್ರಾಣಿಗಳ ಹೆಸರಿರಬಹುದು. ಅವುಗಳನ್ನ ಸೂಚಿಸ್ತಕ್ಕಂತ ಪದವನ್ನ ನಾವು ನಾಮಪದ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ವ್ಯಕ್ತಿ, ವಸ್ತು, ಪ್ರಾಣಿ, ಸ್ಥಳ ಅಂತ 4 ಕಾಲಮ್ ಅನ್ನ ಮಾಡಿದೀವಿ. ಇಲ್ಲಿ ವ್ಯಕ್ತಿ ಅಂತಾರೆ ವ್ಯಕ್ತಿಗಳ ಹೆಸರುಗಳು ನವೀನ್, ವಸುಧಾ, ರಘು, ವರುಣ್, ಸಾನ್ವಿ ಇತ್ಯಾದಿ. ನೀವು ಯಾವುದೇ ಒಬ್ಬ ವ್ಯಕ್ತಿಯ ಹೆಸರನ್ನ ಸೂಚಿಸಿದ್ರೆ ಅದು ಕೂಡ ನಾಮಪದದಲ್ಲಿ ಬರ್ತದೆ. ನೆಕ್ಸ್ಟ್ ವಸ್ತು. ವಸ್ತು ಅಂತಂದ್ರೆ ಪುಸ್ತಕ ಆಗಿರ್ಬೋದು, ಪೆನ್ ಆಗಿರ್ಬೋದು, ಬೆಂಚ್ ಆಗಿರ್ಬೋದು, ಕುರ್ಚಿ ಆಗಿರ್ಬೋದು, ಬಾಗಿಲು, ಹೀಗೆ ಯಾವುದೇ ರೀತಿಯ ವಸ್ತುಗಳನ್ನ ನಾವು ನಾಮಪದ ಅಂತೇಳಿ ಕರಿತೀವಿ. ತದನಂತರ ಪ್ರಾಣಿ. ಅದು ಸಾಕು ಪ್ರಾಣಿ ಆಗಿರ್ಬೋದು ಅಥವಾ ಕಾಡು ಪ್ರಾಣಿ ಆಗಿರ್ಬೋದು. ಯಾವುದೇ ಪ್ರಾಣಿಯನ್ನ ನಾವು ಹುಲಿ, ಆನೆ, ಬೆಕ್ಕು, ಜಿಂಕೆ, ಹಸು ಹೀಗೆ ಯಾವುದೇ ಪ್ರಾಣಿ ಹೆಸರನ್ನ ಸೂಚಿಸಿದ್ರೆ ಅದು ಕೂಡ ನಾಮಪದವೇ ಆಗಿರುತ್ತದೆ. ನೆಕ್ಸ್ಟ್ ಸ್ಥಳ. ಬೆಳಗಾವಿ, ನಮ್ಮ ರಾಜಧಾನಿ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟ್, ಯಾವುದೇ ಊರಿನ ನಿಮ್ಮದೇ ಊರಿನ ಹೆಸರು, ಯಾವುದೇ ಹಳ್ಳಿ ಆಗಿರ್ಬೋದು ಅಥವಾ ಸಿಟಿ ಆಗಿರ್ಬೋದು, ಯಾವುದೇ ಊರದ ಹೆಸರನ್ನ ಸೂಚಿಸಿದರೆ, ಯಾವುದೇ ಸ್ಥಳದ ಹೆಸರನ್ನ ಸೂಚಿಸಿದರೆ ಅದನ್ನ ನಾವು ನಾಮಪದ ಅಂತೇಳಿ ಕರಿತೀವಿ. ಸೊ ಈ ನಾಮಪದದಲ್ಲಿ ಕೆಲವೊಂದಿಷ್ಟು ಪ್ರಕಾರಗಳು ಬರ್ತವೆ. ಅವು ಯಾವಂತೇಳಿ ನೋಡೋಣ. ಮೊದಲನೇದಾಗಿ ಗುಣವಾಚಕ. ಗುಣವಾಚಕಗಳು ಅಂತ ಹೇಳಿ ಬರ್ತವೆ. ಇವು ಕೂಡ ನಾಮಪದಗಳೇ. ತದನಂತರ ಸಂಖ್ಯಾವಾಚಕಗಳು. ಸಂಖ್ಯಾವಾಚಕಗಳು. ಇನ್ನು ಪರಿಮಾಣ ವಾಚಕ. ನಾಲ್ಕನೇದು ಇಲ್ಲಿ ಗುಣವಾಚಕ, ಸಂಖ್ಯಾವಾಚಕ, ಪರಿಮಾಣವಾಚಕ, ವಸ್ತುವಾಚಕ. ಹಾಗೂ ಕೊನೆಯದಾಗಿ ದಿಗ್ವಾಚಕ. ದಿಗ್ವಾಚಕಗಳು ಅಂತೇಳಿ ಇವಿಷ್ಟು ನಾಮಪದದಲ್ಲಿ ಬರ್ತಕ್ಕಂತಹ ಪ್ರಕಾರಗಳು. ಇವಿಷ್ಟು ಗುಣವಾಚಕ, ಸಂಖ್ಯಾವಾಚಕ, ಪರಿಮಾಣವಾಚಕ, ವಸ್ತುವಾಚಕ ಮತ್ತು ದಿಗ್ವಾಚಕ. ಇದರಲ್ಲಿ ಮತ್ತೆ ಸಂಖ್ಯಾವಾಚಕಗಳಲ್ಲಿ ಮತ್ತೆ 3 ಪ್ರಕಾರಗಳು ಬರ್ತವೆ. ಅದನ್ನ ನಾವು ನೋಡ್ತಾ ಹೋಗೋಣ. ಈಗ ಮೊದಲನೇದಾಗಿ ಗುಣವಾಚಕ. ಸೊ ಗುಣವಾಚಕ ಅಂದ್ರೆ ಏನು? ಯಾವುದೇ ವ್ಯಕ್ತಿ ಅಥವಾ ವಸ್ತುವಿನ ಗುಣ ವಿಶೇಷವನ್ನ ಅದು ಸೂಚಿಸ್ತಾ ಇದ್ರೆ ಅದನ್ನ ನಾವು ಗುಣವಾಚಕ ಅಂತೇಳಿ ಕರಿತೀವಿ. ಯಾವುದೇ ವ್ಯಕ್ತಿ ಆಗಿರ್ಬೋದು ಅಥವಾ ಯಾವುದೇ ವಸ್ತು ಆಗಿರ್ಬೋದು, ಅದರ ಗುಣ ವಿಶೇಷವನ್ನ ಸೂಚಿಸುವಂತಹ ಪದ ಇದ್ರೆ ಅದನ್ನ ನಾವು ಗುಣವಾಚಕ ಅಂತೇಳಿ ಕರಿತೀವಿ. ಹಾಗಾದ್ರೆ ಉದಾಹರಣೆ ನೋಡೋಣ. ಕೆಂಪು ಗುಲಾಬಿ. ಇಲ್ಲಿ ನೋಡಿ, ಗುಲಾಬಿ ಯಾವ ಬಣ್ಣದ್ದಿದೆ? ಕೆಂಪು ಬಣ್ಣದ್ದು. ಸೊ ಇದು ಈ ಗುಲಾಬಿಯ ಗುಣವನ್ನ ಸೂಚಿಸ್ತಾ ಇದೆ. ಅದಕ್ಕೆ ನಾವಿದನ್ನ ಗುಣವಾಚಕ ಅಂತೇಳಿ ಕರಿತೀವಿ. ಈ ರೀತಿ ನಾವು ಗುಣವಾಚಕಗಳನ್ನ ಹೇಳ್ತಾ ಹೋಗ್ತೀವಿ. ಆಮೇಲೆ ಬಿಳಿ ಕುದುರೆ.
ಈಗ ನಾವು ಸಾಕಷ್ಟು ಜನ ಕುದುರೆಯನ್ನ ನೋಡಿರ್ತೀವಿ, ಆದ್ರೆ ಬಿಳಿ ಕುದುರೆ ಇರೋದು ಸ್ವಲ್ಪ ಅಪರೂಪ, ರೇರ್ ಅಂತ ಹೇಳ್ತೀವಿ. ಸೊ ಬಿಳಿ ಕುದುರೆಯನ್ನು ನೋಡಿದ ತಕ್ಷಣ ಅಲ್ಲಿ ನೋಡು ಬಿಳಿ ಕುದುರೆ ಅಂತ ಹೇಳ್ತೀವಿ. ಸೊ ಕುದುರೆ ಯಾವ ಬಣ್ಣದಿದೆ? ಬಿಳಿ ಬಣ್ಣದ್ದು. ಸೊ ಇದು ಕುದುರೆಯ ಗುಣ ವಿಶೇಷ, ಇದರ ಗುಣ ವಿಶೇಷವನ್ನ ಇದು ಹೇಳ್ತಾ ಇದೆ. ಈ ನಾಮಪದದ ಗುಣ ವಿಶೇಷವನ್ನ ಇಲ್ಲಿ ಪದ ತೋರಿಸ್ತಾ ಇದ್ರೆ ಅಥವಾ ಅದು ಸೂಚಿಸ್ತಾ ಇದ್ರೆ ಅದನ್ನ ನಾವು ಗುಣವಾಚಕ ಅಂತೇಳಿ ಹೇಳ್ತೀವಿ. ಈಗ ಎಕ್ಸಾಮ್ ನಲ್ಲಿ ಕೇಳ್ತಾರೆ, ಕೆಲವೊಂದಿಷ್ಟು ಕೆಂಪು ಗುಲಾಬಿ ಅಥವಾ ಈ ಬಿಳಿ ಕುದುರೆ ಈ ತರ ಶಬ್ದಗಳನ್ನ ಕೊಟ್ಟು ಇದು ಯಾವ ವಾಚಕ ಅಂತ ಕೇಳಿದ್ರೆ ನಾವು ಗುಣವಾಚಕ ಅಂತ ಹೇಳುವಂತ ಅಷ್ಟು ನಾವು ಇದನ್ನ ಸ್ಟಡಿ ಮಾಡ್ಬೇಕಾಗ್ತದೆ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಸಂಖ್ಯಾವಾಚಕ. ಸಂಖ್ಯಾವಾಚಕಗಳು ಹಾಗಾದ್ರೆ ನಾವು ಯಾವ ರೀತಿ ನಾಮಪದಗಳನ್ನ ಸಂಖ್ಯಾವಾಚಕಗಳು ಅಂತ ಹೇಳಿ ಕರಿತೀವಿ? ಯಾವುದೇ ಒಂದು ವಾಕ್ಯದಲ್ಲಿ ಸಂಖ್ಯೆಯನ್ನ ಸೂಚಿಸಿದ್ದರೆ, ಆ ವಾಕ್ಯದಲ್ಲಿ ಸಂಖ್ಯೆ ಬಂದಿದ್ರೆ ಅಥವಾ ಸಂಖ್ಯೆಯನ್ನ ಸೂಚಿಸಿದ್ದರೆ ಆ ಒಂದು ನಾಮಪದವನ್ನ ನಾವು ಸಂಖ್ಯಾವಾಚಕ ನಾಮಪದ ಅಂತೇಳಿ ಕರಿತೀವಿ. ಈ ಫಾರ್ ಎಕ್ಸಾಂಪಲ್, ವಾರಕ್ಕೆ 7 ದಿನಗಳು. ಹೌದಾ? ವಾರಕ್ಕೆ 7 ದಿನಗಳು. ಇಲ್ಲಿ 7 ಅನ್ನೋದು ಒಂದು ಶಬ್ದ, ಸಾರಿ ಇದೊಂದು ಸಂಖ್ಯೆ. 7 ಅನ್ನೋದು ಒಂದು ಸಂಖ್ಯೆ ಬಂದಿದ್ರಿಂದ ಇದನ್ನ ನಾವು ಸಂಖ್ಯಾವಾಚಕ ಅಂತೇಳಿ ಕರಿತೀವಿ. ಆಮೇಲೆ ರಾಮು 2 ಮಾವಿನ ಹಣ್ಣುಗಳನ್ನು ತಿಂದನು. ನೋಡಿ, ಈ ವಾಕ್ಯದಲ್ಲಿ ರಾಮು 2 ಮಾವಿನ ಹಣ್ಣುಗಳನ್ನು ತಿಂದನು. 2 ಅಂತಕ್ಕಂತಹ ಶಬ್ದ ಇಲ್ಲಿ ಬಂದಿರೋದ್ರಿಂದ ನಾವ್ ಇದನ್ನ ಸಂಖ್ಯಾವಾಚಕ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ? ಗುಣವಾಚಕ ಮತ್ತು ಸಂಖ್ಯಾವಾಚಕಗಳಿಗಿರ್ತಕ್ಕಂತಹ ವ್ಯತ್ಯಾಸ. ಗುಣವಾಚಕ ಅಂದ್ರೆ ಯಾವುದೇ ವಸ್ತು ಅಥವಾ ವ್ಯಕ್ತಿಯ ಗುಣ ವಿಶೇಷವನ್ನ ಆ ಶಬ್ದ ಸೂಚಿಸ್ತಾ ಇದ್ರೆ ನಾವ್ ಅದನ್ನ ಗುಣವಾಚಕ ಅಂತ ಕರಿತೀವಿ. ಆದ್ರೆ ಸಂಖ್ಯಾವಾಚಕ ಅಂದ್ರೆ ಆ ಶಬ್ದ ಅಥವಾ ಆ ವಾಕ್ಯದಲ್ಲಿ ಸಂಖ್ಯೆ ಬಂದಿದ್ರೆ ಅಥವಾ ಸಂಖ್ಯೆಯನ್ನ ಸೂಚಿಸ್ತಾ ಇದ್ರೆ ನಾವ್ ಅದನ್ನ ಸಂಖ್ಯಾವಾಚಕ ಅಂತೇಳಿ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಮುಂದಿನ ಹೋಗೋಣ. ಯಾವ್ದು ಹೇಳಿ ನೋಡೋಣ. ಮೊದಲನೇದು ಗುಣವಾಚಕ, ಆಮೇಲೆ ಸಂಖ್ಯಾವಾಚಕ. ವೆರಿ ಗುಡ್. ಮೂರನೇದು ಪರಿಮಾಣವಾಚಕ. ಸೊ ಪರಿಮಾಣವಾಚಕ ಅಂತಂದ್ರೇನು? ಇಲ್ಲಿ ಶಬ್ದವೇ ಸೂಚಿಸುತ್ತೆ. ಸಂಖ್ಯಾವಾಚಕ, ಗುಣವಾಚಕ ಗುಣವನ್ನ ಸೂಚಿಸುವುದು, ಸಂಖ್ಯಾವಾಚಕ ಸಂಖ್ಯೆಯನ್ನ ಸೂಚಿಸುವುದು. ಅದೇ ರೀತಿ ಪರಿಮಾಣವಾಚಕ ಅಂದ್ರೆ ಪ್ರಮಾಣವನ್ನ ಸೂಚಿಸುವುದು. ಪ್ರಮಾಣ, ಇಲ್ಲಿ ಪ್ರಮಾಣವನ್ನ ಸೂಚಿಸುವಂತಹ ಶಬ್ದ ಅಥವಾ ವಾಕ್ಯಗಳಿದ್ರೆ ಅವನ್ನ ನಾವು ಪರಿಮಾಣವಾಚಕ ಅಂತೇಳಿ ಕರಿತೀವಿ. ಈಗ ಅವಳ ಸಂಬಳ ಕಡಿಮೆ ಇದೆ. ಅವಳ ಸಂಬಳ ಕಡಿಮೆ ಇದೆ. ಇಲ್ಲಿ ಕಡಿಮೆ ಅಂತಕ್ಕಂಥದ್ದು ಪ್ರಮಾಣವನ್ನ ಸೂಚಿಸ್ತದೆ. ಅರ್ಥ ಆಯ್ತಾ? ಸೊ ಇದನ್ನ ನಾವು ಪರಿಮಾಣವಾಚಕ ಅಂತೇಳಿ ಕರಿತೀವಿ. ಈಗ ರಘು ತುಂಬಾ ದಪ್ಪ. ಹೌದಾ? ಈಗ ದಪ್ಪಗೆ ಗುಂಡು ಗುಂಡ್ಗ ಇದ್ರೆ ಅವನ್ನ ನಾವು ತುಂಬಾ ದಪ್ಪ ಅಂತ ಕರಿತೀವಿ. ಹೌದಾ? ಈ ದಪ್ಪ ಅಂತಕ್ಕಂತ ಶಬ್ದ ಇಲ್ಲಿ ಪ್ರಮಾಣವನ್ನ ಸೂಚಿಸ್ತದೆ. ಅದಕ್ಕೆ ನಾವ್ ಇದನ್ನ ಪರಿಮಾಣವಾಚಕ ಅಂತೇಳಿ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ದಿಗ್ವಾಚಕ. ದಿಗ್ವಾಚಕ, ದಿಗ್ ಅಂದ್ರೆ ದಿಕ್ಕು. ಹೌದಾ? ಇಲ್ಲಿ ದಿಕ್ಕನ್ನ ಸೂಚಿಸುವಂತಹ ಶಬ್ದಗಳು, ದಿಕ್ಕನ್ನ ಸೂಚಿಸ್ತಕ್ಕಂತಹ ಶಬ್ದಗಳು ಯಾವುದೇ ವಾಕ್ಯ ಅಥವಾ ಶಬ್ದದಲ್ಲಿ ಬಂದ್ರೆ, ಸೂಚಿಸಿದ್ರೆ, ಆ ಪದ ಬಂದ್ರೆ ಅದನ್ನ ನಾವು
ದಿಗ್ವಾಚಕ ಅಂತೇಳಿ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಸೂರ್ಯ ಯಾವ ದಿಕ್ಕಿನಲ್ಲಿ ಉದಯಿಸ್ತಾನೆ? ಗುಡ್, ಪೂರ್ವ ದಿಕ್ಕಿನಲ್ಲಿ. ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ ಅಥವಾ ಉದಯಿಸುತ್ತಾನೆ. ಇಲ್ಲಿ ಪೂರ್ವ, ಸೂರ್ಯ ಅನ್ನೋದು ಒಂದು ನಾಮಪದ, ಆದರೆ ಪೂರ್ವ ಅನ್ನೋದು ಒಂದು ದಿಕ್ಕು. ಇಲ್ಲಿ ದಿಕ್ಕನ್ನ ಸೂಚಿಸುವಂತಹ ವಾಚಕ, ದಿಕ್ಕನ್ನ ಸೂಚಿಸುವಂತಹ ಪದ. ಇಲ್ಲಿ ಪೂರ್ವ ಅಂತಕ್ಕಂತ ಒಂದು ದಿಕ್ಕನ್ನ ಸೂಚಿಸೋದ್ರಿಂದ ಇದನ್ನ ನಾವು ದಿಗ್ವಾಚಕ ಅಂತ ಕರಿತೀವಿ. ಅಥವಾ ಸೂರ್ಯ ಪಶ್ಚಿಮದಲ್ಲಿ ಮುಳುಗುತ್ತಾನೆ. ಅರ್ಥ ಆಯ್ತಾ? ಇನ್ನು ಕರ್ನಾಟಕ ಭಾರತದ ಯಾವ ದಿಕ್ಕಿನಲ್ಲಿದೆ ಹೇಳಿ? ಭಾರತದ ವೆರಿ ಗುಡ್, ದಕ್ಷಿಣ ದಿಕ್ಕಿನಲ್ಲಿದೆ. ಹೌದಾ? ಹೀಗೆ ದಿಗ್ವಾಚಕ ಅಂದ್ರೆ ಇಲ್ಲಿ ದಕ್ಷಿಣ ಅಂತಕ್ಕಂತಹ ದಿಕ್ಕು ನಮ್ಗೆ ಕಾಣಿಸ್ತಾ ಇದೆ, ಪೂರ್ವ ಮತ್ತು ದಕ್ಷಿಣ. ಹೀಗೆ ದಿಕ್ಕನ್ನ ಸೂಚಿಸುವಂತಹ ಪದಗಳಿದ್ರೆ ಅದನ್ನ ನಾವು ದಿಗ್ವಾಚಕ ಅಂತೇಳಿ ಕರಿತೀವಿ. ಕ್ಲಿಯರ್ ಆಯ್ತಾ? ಓಕೆ, ನೆಕ್ಸ್ಟ್ ಹೋಗೋಣ. ಮುಂದೇದು ಮತ್ತು ಕೊನೆಯದು ವಸ್ತುವಾಚಕ. ವಸ್ತುವಾಚಕ. ಇಲ್ಲಿ ವಸ್ತುವಾಚಕ ಅಂತಂದ್ರೆ ಯಾವುದೇ ವಸ್ತುಗಳು ಅಥವಾ ಅಂದ್ರೆ ಇಲ್ಲಿ ವ್ಯಕ್ತಿಗಳು ಇರಬಹುದು ಅಥವಾ ವಸ್ತುಗಳನ್ನು ಇರಬಹುದು, ಅವನ್ನ ಸೂಚಿಸ್ತಕ್ಕಂತಹ ಪದಗಳು ಅಂದ್ರೆ ಇಲ್ಲಿ ಹೆಂಗಸು, ಶಾಲೆ, ಆನೆ, ಮನೆ, ಹೀಗೆ ಯಾವುದೇ ಒಂದು ವಸ್ತುಗಳು ಅಂದ್ರೆ ಇಲ್ಲಿ ಹೆಂಗಸು, ಗಂಡಸು, ವಸ್ತುಗಳು ಎಲ್ಲವನ್ನು ಒಳಗೊಂಡಿರುವಂತಹ ಒಂದು ವಾಚಕ ಅಥವಾ ನಾಮಪದಕ್ಕೆ ನಾವು ವಸ್ತುವಾಚಕ ಅಂತ ಹೇಳಿ ಕರಿತೀವಿ. ಯಾಕಂತಂದ್ರೆ ಇಲ್ಲಿ 3 ಪ್ರಕಾರಗಳು ಬರ್ತವೆ. ಇದರಲ್ಲಿ ಮೊದಲನೇದು ರೂಢನಾಮ, ಎರಡನೇದು ಅಂಕಿತ ನಾಮ, ಮೂರನೇದು ಅನ್ವರ್ಥಕ ನಾಮ. ಅನ್ವರ್ಥಕ ನಾಮ. ಹೀಗೆ ವಸ್ತುವಾಚಕಗಳಲ್ಲಿ ನಾವು 3 ಪ್ರಕಾರಗಳನ್ನ ಕಾಣ್ತೀವಿ. ಇಲ್ಲಿ ನೋಡಿ, ರೂಢನಾಮ ಇಲ್ಲಿ ಶಬ್ದವೇ ಸೂಚಿಸ್ತಾ ಇದೆ. ರೂಢಿಯಿಂದ ಬಂದಂತಹ ಶಬ್ದಗಳನ್ನ ನಾವು ರೂಢನಾಮ ಅಂತ ಹೇಳಿ ಕರಿತೀವಿ. ಅಂದ್ರೆ ರೂಢಿಯಿಂದ ಬಂದಿದ್ದಂದ್ರೆ ಶಾಲೆ, ಅದಕ್ಕೆ ಶಾಲೆ ಅಂತ ನಾವು ಯಾರು ಹೆಸರಿಟ್ಟಿಲ್ಲ, ಹಿಂದಿನಿಂದ ಶಾಲೆ ಅಂತ ಕರಿತಾ ಬಂದಿದ್ದಾರೆ, ನಾವು ಅದೇ ರೀತಿ ಕರಿತಾ ಬಂದಿದ್ದೀವಿ. ಬೆಟ್ಟ, ಊರು, ಹೀಗೆ ಇವೆಲ್ಲವೂ ರೂಢನಾಮಗಳು, ರೂಢಿಯಿಂದ ಬಂದಂತವು. ಹುಡುಗ, ಹೌದಾ? ಇನ್ನು ಅಂಕಿತ ನಾಮ ಅಂತಂದ್ರೆ ಇಟ್ಟ ಹೆಸರುಗಳನ್ನು ನಾವು ಅಂಕಿತ ನಾಮ ಅಂತ ಕರಿತೀವಿ, ಅಥವಾ ನಿರ್ದಿಷ್ಟವಾದ ಹೆಸರುಗಳನ್ನ ನಾವು ಅಂಕಿತ ನಾಮ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಬೆಳಗಾವಿ, ನಮ್ಮ ಜಿಲ್ಲೆಗೆ ಬೆಳಗಾವಿ ಅಂತ ಹೆಸರನ್ನ ಇಟ್ಟಿದ್ದಾರೆ, ನಾಮಕರಣ ಮಾಡಿದ್ದಾರೆ, ಅದಕ್ಕೆ ಅದು ಅಂಕಿತ ನಾಮ. ಮೈಸೂರು, ಹೌದಾ? ಆಮೇಲೆ ವ್ಯಕ್ತಿಗಳ ಹೆಸರು ಇರ್ಬೋದು, ರಾಜು, ಹೌದಾ? ಅಖಿಲ್, ಸಾನ್ವಿ, ಹೀಗೆ ವ್ಯಕ್ತಿಗಳ ಹೆಸರನ್ನು ನಾವು ಅಂಕಿತ ನಾಮ ಅಥವಾ ಸ್ಥಳಗಳ ಹೆಸರನ್ನು ಕೂಡ ಅಂಕಿತ ನಾಮ ಅಂತೇಳಿ ಕರಿತೀವಿ. ಇನ್ನು ಕೊನೆಯದಾಗಿ ಅನ್ವರ್ಥಕ ನಾಮ. ಹಾಗಾದ್ರೆ ಅನ್ವರ್ಥಕ ನಾಮ ಅಂತಂದ್ರೆ ಏನು? ಅರ್ಥಕ್ಕೆ ಅನುಗುಣವಾಗಿ ಕರಿತಕ್ಕಂತ ಹೆಸರುಗಳು, ಅರ್ಥಕ್ಕೆ ಅನುಗುಣವಾಗಿ ಬಳಸ್ತಕ್ಕಂತ ಹೆಸರುಗಳನ್ನ ನಾವು ಅನ್ವರ್ಥಕ ನಾಮ ಅಂತ ಕರಿತೀವಿ. ಈಗ ಒಬ್ಬ ಹುಡುಗ ಇರ್ತಾನೆ, ಅವನ ಹೆಸರು ರವಿ ಇರ್ತದೆ, ಆದ್ರೆ ಅವನು ಕಾಲು ಸ್ವಲ್ಪ ಕುಂಟ ಇರ್ತಾನೆ, ಅದಕ್ಕೆ ಅವನಿಗೆ
ಕುಂಟ ಅಂತ ಕರಿತೀವಲ್ಲವ ನಾವು. ಕೀಟ್ಲೆ ಮಾಡ್ತಾ ಇರ್ತಾರೆ ಕುಂಟ ಅಂತ, ಹೌದಾ? ಈ ರೀತಿ ಅದನ್ನ ನಾವು ಅನ್ವರ್ತಕ ನಾಮ. ಆಮೇಲೆ ಕುರುಡ, ಹೌದಾ? ಆಮೇಲೆ ಬಡಿಗ, ಬಡಿಗನಿಗೆ ಬಡಿಗೆ ಕೆಲಸ ಮಾಡ್ತಕ್ಕಂತ, ಕಟ್ಟಿಗೆ ಕೆಲಸ ಮಾಡ್ತಕ್ಕಂತ ಅಂದ್ರೆ ಕಾರ್ಪೆಂಟರ್, ಅವ್ರಿಗೆ ನಾವು ಬಡಿಗ. ಅವ್ರ ಹೆಸರೇ ಬೇರೆ ಇರ್ತದೆ, ಆದ್ರೆ ಬಡಿಗ ಅಂದ ತಕ್ಷಣ ಅವನು ಓ ಅಂತಾನೆ. ಅರ್ಥ ಆಯ್ತಾ? ಈ ರೀತಿ ಅರ್ಥಕ್ಕೆ ಅನುಗುಣವಾಗಿ ನಾವು ಹೆಸರನ್ನ ಕರಿತಾ ಇದ್ರಿ. ಪೇಂಟ್ ಮಾಡೋರ್ಗೆ ಪೇಂಟರ್ ಅಂದ್ರೆ ಅವನು ಓ ಅಂತಾನೆ, ಹೌದಾ? ಈ ರೀತಿ ಅರ್ಥಕ್ಕೆ ಅನುಗುಣವಾಗಿ ಬಳಸ್ತಕ್ಕಂಥ ಪದಗಳನ್ನ ನಾವು ಅನ್ವರ್ತಕ ನಾಮ ಅಂತ ಕರಿತೀವಿ. ಇವೆಲ್ಲ ವಸ್ತುವಾಚಕಗಳಲ್ಲಿ ಬರ್ತಕ್ಕಂತಹ ಪ್ರಕಾರಗಳು: ರೂಢನಾಮ, ಅಂಕಿತ ನಾಮ, ಅನ್ವರ್ತಕ ನಾಮ. ಸೊ ಇದು ಇವತ್ತಿನ ನಾಮಪದಗಳ ಒಂದು ಪಾಠ. ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ನಾವು ಮುಂದಿನ ವಿಷಯವನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು.